नमः। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये श्रीमदाचार्यरमतानुगधीमता मुररङ्घ्रिकमलके सोमपानार्हरिगे तात्विक देवता गणके हैममतिशन्मये श्रीरडिगे व्योमकेशिगे वाणी वायुसुतामरसभव लक्ष्मी नारायणरिगानमिपे समचरण सरोजं सान्द्र नीलाम्बुदाभं जगननेतपाणिं मण्डनं मण्डनानां तरुण तुलसीमालां कंधरं कञ्जनेत्रं सदयधवलासं विठ्ठलं चिन्तयामि। ಎಲ್ಲಿ ಹರಿಕಥಾ ಪ್ರಸಂಗಮು ಅಲ್ಲಿ ಗಂಗಾ ಯಮುನಾ ಗೋದಾವರಿ ಸಿಂಧು ಸರಸ್ವತಿ ಎಲ್ಲ ನದಿಗಳು ಬಂದು ಎಳೆಯಾಗ ನಿಲ್ಲುವವು. ಅಲ್ಲ ಭಾಷೆ ಪುರಂದರ ವಿಠ್ಠಲನು ಮೆಚ್ಚುವನು. ಜಯ 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 ಹರಿ ಎಂಬುವುದೇ ಸುದಿನಮೋ, ಜಯ ಹರಿ ಎಂಬುವುದೇ ತಾರಾಬಲವು, ಜಯ ಹರಿ ಎಂಬುವುದೇ ಚಂದ್ರಬಲವು, ಜಯ ಹರಿ ಎಂಬುವುದೇ ವಿದ್ಯಾಬಲವು, ಜಯ ಹರಿ ಎಂಬುವುದೇ ದೈವ ಬಲವು. ಜಯ ಹರಿ ಪುರಂದರ ವಿಠ್ಠಲನ ಬಲವಯ್ಯ ಸಕಲ ಸುಜನರಿಗೆ. ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಮತಿ ಪ್ರೇರಿಸುವಳು ಪಾರ್ವತೀ ದೇವಿ. ಮುಕುತಿ ಪಥಕ್ಕೆ ಮನವೀವ ರುದ್ರದೇವನು ಹರಿಭಕ್ತಿದಾಯಕಳು ಭಾರತೀ ದೇವಿ. ಕುತಿಶಾಸ್ತ್ರಗಳಲ್ಲಿ ವನಜ ಸಂಭವ ನರಸಿ ಸತ್ಕರ್ಮಗಳ ನಡೆಸಿ ಸುಜ್ಞಾನಮತೀತ್ವ ಗತಿ ಪಾಲಿಸುವ ನಮ್ಮ ಪವಮಾನನು. ಚಿತ್ತದಲ್ಲಿ ಆನಂದ ಸುಖವನೀವಳು ರಮಾ ಭಕುತ ಜನರುಡೆಯ ನಮ್ಮ ಶ್ರೀ ಪುರಂದರ ವಿಠ್ಠಲನು. ಸತತ ಇವರುಳು ನಿಂತೆ ಕೃತಿ ನಡೆಸುವನು. ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ. ಅಭ್ರಮಂ ಭಂಗರಹಿತಂ ಅಜಲಂ ವಿಮಲಂ ಸದಾನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದ್ರವರೇಂದವೇ ಶ್ರೀರಾಘವೇಂದ್ರ ಗುಣವೇ ನಮೋತ್ಯಂತ ದಯಾಲವೇ. ನಮೋಸ್ತು ತಾತ್ವಿಕಾ ದೇವಃ ವಿಷ್ಣು ಭಕ್ತಿ ಪರಾಯಣಃ. ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವೈ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟ ಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ ಅಜ್ಞಾನತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಆಗತಾದ್ರಿತ್ರಿಕಾಲಗ್ನಂ ಆಗಮಾರ್ಥ ವಿಶಾರದಂ ತ್ಯಾಗಭೋಗ ಸಮಾಯುಕ್ತಂ ಭಾಗಣ್ಣಾರ್ಯ ಗುರುಂ ಭಜೆ. ಜಲಜೇಷ್ಟನಿಭಾಕಾರಂ ಜಗದೀಶ ಪದಾಶ್ರಯಂ ಜಗದೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಶ್ರೀಶಾಂಗ್ರಿ ಸೇವಕಂ ನಿತ್ಯಂ ಭೂಸುರಾಗ್ರ ಕುರೋದ್ಭವಂ ವಾಸವಾದಿ ಶಿಲಾಕ್ಷೇತ್ರಂ ಶೇಷದಾಸ ಗುರುಂ ಭಜೆ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ. ನಿವಾರಯ ಸ್ವಾನಿಷ್ಠಾನಿ ಸಾಧಯಿಷ್ಟಾನಿ ಮಾಧವ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ. ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನಂ ಅವಿಷ್ಟದಂ ಚತುರ್ಮುಖೇರತನಯಂ ಶ್ರೀನಿವಾಸಂ ಭಜೆ ನಿಸಂ. ಅಧ್ಯಕಥಾ ಪ್ರಸಕ್ತಿ ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದ. ಅಲ್ಲಿ ಬಂದ ಕನ್ಯೆಯರು ಯಾರು ಅಂತ ಪ್ರಶ್ನೆ ಬಂದಾಗ ಜ್ಞಾನಿಗಳು ಉತ್ತರ ಕೊಡ್ತಾರೆ. ಆಕಾಶರಾಜನ ಮಗಳಾಗಿರ್ತಕ್ಕಂಥ ಪದ್ಮಾವತಿ ಸಖಿಯರೊಂದಿಗೆ ಹೂ ತರ್ಲಿಕ್ಕೆ ಬಂದಿದ್ದು. ಆನೆ ಬೆನ್ನತ್ತಿ ಬರ್ತಾ ಇತ್ತಲ್ವಾ, ಬೆಟ್ಟದ ಮೇಲಿಂದ ಕೆಳಗೆ ಬರ್ತಾ ಇತ್ತು. ಆನೆಯಿಂದ ನಮಗೆ ಯಾರು ರಕ್ಷಣೆ ಮಾಡ್ತಾರೆ ಅಂತ ಆ ಎಲ್ಲ ಸಖಿಯರು ಯೋಚನೆ ಮಾಡ್ತಾ ಒಂದು ಮರದ ಸೈಡಿಗೆ ಹೋಗಿ ನಿಂತ್ಕೊಂಡಿದ್ರು. ಅಷ್ಟರಾಗೆ ಈ ಕಿರಾತ ಪುರುಷ ಆನೆಯನ್ನ ಓಡಿಸಿದ್ನಲ್ವ, ಅವರೆಲ್ಲ ಸಖಿಯರಂತಾರೆ ಆನೆಯಿಂದ ಪ್ರಾಣವನ್ನು ರಕ್ಷಣೆ ಮಾಡಿದ್ದಾನೆ, ಆದ್ದರಿಂದ ಅವರಿಗೆ ಪ್ರತ್ಯುಪಕಾರವನ್ನು ಮಾಡಬೇಕು ಅಂತ ಇವರೆಲ್ಲ ವಿಚಾರ ಮಾಡ್ತಾ ಇದ್ದಾರೆ. ಇದರ ಪೂರ್ವದಲ್ಲಿ ನಾರದರು ಆ ಉದ್ಯಾನವನವನ್ನು ಪ್ರವೇಶ ಮಾಡ್ತಾರೆ. ವೃದ್ಧ ರೂಪದಿಂದ ಹೋಗಿ ಹೇಳ್ತಾ ಇದ್ದಾರೆ ಪದ್ಮಾವತಿಗೆ, ನೋಡಮ್ಮ, ನಾವು ನಿಮ್ಮ ಕುಲಪುರೋಹಿತರು, ನಿನ್ನ ಹಸ್ತವನ್ನು ತೋರಿಸಿ ನಿನಗೆ ಯಾರು ಪತಿ ಆಗ್ತಾರೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಹೇಳ್ತೀವಿ ಅಂತ ಹೇಳ್ತಾ ಇರುವಾಗ ಪದ್ಮಾವತಿ ಹೇಳ್ತಾಳೆ, ಸ್ವಲ್ಪ ಕೈ ತೋರಿಸ್ಲಿಕ್ಕೆ ನಾಚಿದ್ಲಂತೆ ಪದ್ಮಾವತಿ. ಸಿಕ್ಕವರಿಗೆಲ್ಲ ಕೈ ತೋರಿಸ್ಬಾ.
ಇದು ಶಾಸ್ತ್ರದ ನಿಯಮ. ಈ ಕಡೆ ಕೈ ತೋರಿಸೋದು ಅಂದ್ರೆ ಬೇರೆ, ನಿನ್ನ ಕೈ ತೋರಿಸ ಆಚಾರ್ಯಗೊಂದು ಈ ಕೈ ಬೇರೆ. ಕೈ ತೋರಿಸುವ ಅದು ಹೆಣ್ಮಕ್ಳು ನಿಯಮ ಹೇಳ್ಯಾರ ಶಾಸ್ತ್ರದಲ್ಲಿ. ಅದು ಈಗೆಲ್ಲ ಅಪ್ಲೈ ಆಗಲ್ಲ. ಈಗ ಸ್ವಲ್ಪ ಪರಿಚಯ ಮಾಡ್ತಾ ಹಾಯ್ ಅಂತ ಬಂದ್ಬಿಡ್ತಾವೆ ಮೈ ಮನೆ. ಹೌದಲ್ಲ, ಈಗೆಲ್ಲ ಬಹಳ ಉಚಿತ ವ್ಯಾಪಾರಗಳು. ಅವಾಗ ಹಂಗಿಲ್ಲ, ಕೈ ತೋರಿಸಿ ನಾಚಿಲ್ಲಂತೆ. ಅದಕ್ಕೆ ನಾರ್ದ ಹೇಳ್ತಾರೆ, ನಿಮ್ಮ ಕುಲಪುರೋಹಿತರಮ್ಮ ನಾವು, ನಿನ್ನ ತಂದೆ ಸ್ಥಾನಕ್ಕೆ ತಿಳಿ ಅಂದ ಕೈ ತೋರಿಸಿದರೆ ಆ ಪದ್ಮಾವತಿಯನ್ನು ವರ್ಣನೆ ಮಾಡ್ತಾರೆ ಮಹಾನುಭಾವರು ನಾರದರು. ನೋಡಮ್ಮ, ನಿನ್ನ ಹುಬ್ಬುಗಳು ಕಾಮನ ಬಿಲ್ಲಿನಂತಿದೆ, ನಿನ್ನ ಕಣ್ಣುಗಳು ಕಮಲದ ಪುಷ್ಪದಂತಿದೆ, ನಿನ್ನ ನಾಸಿಕ ಸಂಪಿಗೆ ಹೂವಿನಂತೆ ಇದೆ, ನಿನ್ನ ತುಟಿಗಳು ತೊಂಡೆ ಹಣ್ಣಿನಂತಿದೆ, ನಿನ್ನ ಹಲ್ಲುಗಳು ದಾಳಿಂಬರಿ ಬೀಜದಂತೆ ಇದೆ, ನಿನ್ನ ಕಂಠ ಇದೆಯಲ್ಲ ಅದು ಪಾದರಸ ಕಂಠ ವರ್ಣನೆ ಮಾಡ್ತಾರೆ. ಪಾದರಸ ಕಂಠ ಅಂದ್ರೇನು ಗೊತ್ತಿಲ್ಲ ಅಲ್ವಾ? ಹೆಸರು ಗೊತ್ತು, ಪಾದರಸ ಕಂಠ. ಪಾದರಸ ಕಂಠ ಅಂದರೆ ಈಗ ತಾಂಬೂಲವನ್ನು ಸ್ತ್ರೀಯರು ಸ್ವೀಕಾರ ಮಾಡ್ತಾರೆ. ಆ ತಾಂಬೂಲವನ್ನು ಏನು ಮಾಡ್ತಾರೆ? ಅಗೀತಾರೆ. ಅಗದ ಮೇಲೆ ಒಂದು ಕೆಂಪನ ದ್ರವ ಬರುತ್ತೆ. ಅದು ನುಂಗ್ತಾರಲ್ಲ, ಅದು ಒಳಗೆ ನುಂಗುವಾಗ ಮೇಲೆ ಕಾಣಿಸ್ಬೇಕಂತ ದ್ರವ, ಅಷ್ಟು ತೆಳ್ಳಗಿರ್ಬೇಕಂತ ಕಂಠ. ಅದಕ್ಕೆ ಏನಂತ ಕರೀತಾರೆ? ಪಾದರಸ ಕಂಠ. ಅದು ಹಿಂದಿನವರಿಗೆ ರಮಾದೇವಿಗೆ ವರ್ಣನೆ ಮಾಡಿದ್ದಾರೆ. ಹಿಂದೆ ಯಾರೋ ಒಬ್ಬ ಫಿಲಿಮ್ ಆ್ಯಕ್ಟ್ರ್ ಲಕ್ಕಿಗೆ ಇತ್ತಂತ ನಮ್ಮ ಆಚಾರ್ಯ ಹೇಳ್ತಿದ್ರು ಪಾಠ ಹೇಳುವಾಗ. ನನಗೆ ಅವ್ರ ಹೆಸರು ನೆನಪುಳಿದಿಲ್ಲ, ಇತ್ತಂತಕ್ಕೆ. ಈಗಿನವರಿಗೆಲ್ಲ ಕಾಪಿ ಕಂಠ. ಹೌದಿಲ್ಲ, ಈಗೆಲ್ಲ ಪಾದರಸ ಕಂಠ ಇಲ್ಲ. ಏನು ಕಂಠ? ಕಾಪಿ ಕಂಠ. ಅದೇ ಬಿಟ್ಟರೆ ಟೀ ಕಂಠ. ಅದಕ್ಕೆ ರುದ್ರದೇವರು ನೀಲಕಂಠ ಅಂತ ಬಂತು. ಆದ್ದರಿಂದ ಯಾಕೆ ಹೇಳಲಿಕ್ಕೆ ಬಂದೆ ಅಂದರೆ, ಪಾದರಸದಂತೆ ಕಂಠ ಇದೆ, ನಿನ್ನ ಸ್ತನಗಳು ದಷ್ಟಪುಷ್ಟವಾದದ್ದು ಅಂತಾರೆ ನಾರದ್ರು. ಯಾಕೆ? ಬ್ರಹ್ಮದೇವರು ಊಟ ಮಾಡಿದ ಸ್ತನಗಳು. ನಿನ್ನ ಉದರ ಇದೆ, ಅದು ಬಾಳೆ ಎಲೆಯಂತೆ ಬಹಳ ತೆಳ್ಳಗಿದೆ ಅಂತ ವರ್ಣನೆ ಮಾಡ್ತಾರೆ. ನಿನ್ನ ತೊಡೆಗಳು ಬಾಳೆ ದಿಂಡಿನಂತಿದೆ, ನಿನ್ನ ಪಾದಗಳು ಪದ್ಮದಂತಿದೆ, ನಿನ್ನ ಹಣೆ ಇದೆಲ್ಲ ಬಹಳ ವಿಶಾಲವಾಗಿದೆ. ಗೊತ್ತಾಯ್ತಾ? ಎಲ್ಲ ಲಕ್ಷಣಗಳು ಉಳ್ಳವಳಾಗಿದ್ದಿ, ಎಲ್ಲವೂ ಪದ್ಮದಂತೆ ಲಕ್ಷಣ ಉಳ್ಳವಳಾಗಿದ್ದಿ. ಆದ್ದರಿಂದ ಜಗತ್ಪತಿಯಾದ ಭಗವಂತನೇ ನಿಂಗೆ ಪತಿ ಆಗ್ತಾನೆ ಅಂತ ಜ್ಯೋತಿಷನ್ನು ನುಡಿದು ಅವರು ಅಲ್ಲಿಂದ ವನ ಬಿಟ್ಟು ಹೋಗಿದ್ದಾರೆ. ಅಷ್ಟರೊಳಗೆ ಆನೆಯಿಂದ ರಕ್ಷಣೆ ಮಾಡಿದವನು ಇವನು ನಮಗೆ ಅಂಥೇಳಿ ಅವನನ್ನು ಸ್ವಲ್ಪ ಅವನ ಹೆಸರು ಗೋತ್ರ ಎಲ್ಲ ಕೇಳ್ರಿ ಅಂತ. ಅದಕ್ಕೆ ನಾರದರು ಉದ್ಯಾನವನ ಬಿಟ್ಟು ಹೊರಗೆ ಬಂದು ಪ್ರಾರ್ಥನೆ ಮಾಡ್ತಾರೆ. ರಮಾದೇವಿ ಅಲ್ವಾ, ಅದಕ್ಕೆ ಕೇಳ್ತಾರವ್ರು, ಆರಿಗೆ ವಧುವಾದೆ ಅಂಬುಜಾಕ್ಷಿ ಕ್ಷೀರಾಬ್ದಿ ಕನ್ನಿಕೆ ಶ್ರೀ ಮಹಾಲಕುಮಿ ಆರಿಗೆ ವಧುವಾದೆ ಅಂಬುಜಾಕ್ಷಿ ಶರದಿ ಬಂಧನ ರಾಮಚಂದ್ರ ಮೂರುತಿಗೂ ಪರಮಾತ್ಮ ಶ್ರೀ ಅನಂತ ಪದ್ಮನಾಭನಿಗೂ ಸರಸಿ ಜನಾಭ ಜನಾರ್ದನ ಮೂರುತಿಗೂ ಎರಡು ಹೊಳೆಯ ರಂಗ ಪಟ್ಟಣ ವಾಸಗು ಆರಿಗೆ ವಧುವಾದೆ ಅಂಬುಜಾಕ್ಷಿ ಚಲುವ ಬೇಲೂರು ಚೆನ್ನಿಗ ರಾಯನಿಗೂ ಕೆಳದಿ ಹೇಳುಡಪಿಯ ಕೃಷ್ಣರಾಯನಿಗೂ ಇಳಿಯೋಳು ಪಂಢರಪುರ ನಿಲಯ ವಿಠಲೇಶಗೂ ನಳಿನಾಕ್ಷಿ ಹೇಳು ಬದರಿ ನಾರಾಯಣಗೂ ಆರಿಗೆ ವಧುವಾದೆ ಚಲುವ ಬೇಲೂರು ಆಮಲಯ ಜಗಂಧಿ ಬಿಂದು ಮಾಧವರಾಯಗೂ ಸುಲಭ ದೇವರ ದೇವಾ ಪುರುಷೋತ್ತಮನಿಗೂ ಫಲದಾಯಕ ನಿತ್ಯ ಮಂಗಳದಾಯಕ ಗೋ ಚಲುವೆ ನಾಚದೆ ಪೇಳು ಬಲು ಚಲುವೆ ನಾಚದೆ ಪೇಳು ಶ್ರೀ ವೆಂಕಟೇಶಗೂ ಆರಿಗೆ ವಧುವಾದೆ ಅಂಬುಜಾಕ್ಷಿ ಶವಾಸವರ್ಚಿತ ಕಂಚಿ ವರದ ರಾಜನಿಗೂ ವಾಸವಾರ್ಚಿತ ಕಂಚಿ ವರದ ರಾಜನಿಗೂ ಶ್ರೀ ಮುಷ್ಣಾದಿವರಹನಿಗೂ ಶೇಷಶಾಯಿಯಾದ ಶ್ರೀರಂಗನಾಯಕಗೂ ಸಾಸಿದ ನಾಮ ಒಡೆಯ
ಅಳಗಿರೀಶನಿಗೂ ಶರಣಾಗತರ ಪೊರೆವ ಸಾರಂಗಪಾಣಿಗೂ ವರಗಳ ನೀವ ಶ್ರೀನಿವಾಸನಿಗೂ ಕುರುಕುಲಾಂತಕ ನಮ್ಮ ರಾಜಗೋಪಾಲಗೂ ಸ್ಥಿರವಾದ ಪುರಂದರ ವಿಠಲ ರಾಯನಿಗೂ ಆರಿಗೆ ವಧುವಾದೆ ಅಂಬುಜಾಕ್ಷಿ. ಎಷ್ಟು ಭಗವದ್ ರೂಪಗಳನ್ನು ನಾರದರು ಸ್ಮರಣೆ ಮಾಡ್ತಾರೆ. ಈ ದೇವರ ನಾಮದ ವೈಶಿಷ್ಟ್ಯ ಏನು ಅಂದರೆ, ಉತ್ತರ ಭಾರತದ ದಕ್ಷಿಣ ಭಾರತದ ಮುಖ್ಯವಾದ ಕ್ಷೇತ್ರಗಳ ಕ್ಷೇತ್ರ ಸ್ವಾಮಿಯನ್ನು ಸ್ಮರಣೆ ಮಾಡಿದ್ದಾರೆ. ಈ ದೇವರ ನಾಮ ಹೇಳಿಬಿಟ್ರೆ ಇಷ್ಟೆಲ್ಲ ಯಾತ್ರೆ ಮಾಡಿದ ಫಲ ಬರುತ್ತೆ. ಕಲಿಯುಗದಲ್ಲಿ ಬಹಳ ಸರಳ, ಚಿಂತನೆ ಮಾಡಿದರೆ ಸಾಕು, ಕೂತಲ್ಲೇ ಎಲ್ಲ ಬರುತ್ತೆ. ಅದಕ್ಕೆ ಮಂತ್ರಾಲಯ ಬಗ್ಗೆ ಹೇಳುವಾಗ ಒಂದು ಮಾತು ಹೇಳ್ತಾರೆ ಹರಿದಾಸರ. ಮಂತ್ರಾಲಯ ಹೆಂಗಿದೆ ಅಂದರೆ, ಹರಿದಾಸರಿದ್ದ ಸ್ಥಳ ವರಕಾಸಿ ಕುರುಕ್ಷೇತ್ರಗಿಂತಧಿಕವೋ, ಸುರರು ಮುನಿಗಳು ಇಬ್ಬರು ಮುದದಲ್ಲಿ ವೈಕುಂಠಕ್ಕೆ ಸರಿಯೋ ಮಿಗಿಲೋ ಎಂದೆನಿಪುದು. ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಸಾಕದು, ವೈಕುಂಠವೋ ಇನ್ನೂ ಹೆಚ್ಚಿಂದು ಅಂತ ಜ್ಞಾನಿಗಳು. ಎಲ್ಲರಿಗೆ ಫಲ ಬರಲ್ಲ, ಯಾಕೆ ನಾವು ಮಂತ್ರಾಲಯಕ್ಕೆ ಹೋಗೋ ಮುಂದೆ ಬೇರೆ ಕಡೆ ಗಮನ ಇಟ್ಟು ಹೋಗಿರ್ತೀವಲ್ಲ, ಹೋದ ತಕ್ಷಣ ರೂಮ್ ಸಿಗುತ್ತೆ, ದರ್ಶನ ಆದ ತಕ್ಷಣ ಇಡ್ಲಿ ಸಿಗುತ್ತೆ. ಅದಕ್ಕೆ ರಾಯರ ವೇಲ್ ಸಪ್ಲೈ ಮಾಡ್ಬಿಡ್ತಾರೆ ನಮ್ಗೆ, ಅವ್ರ ಹತ್ರ ಬರಲ್ಲ. ನಿಂಗೆ ರೂಮ್ ಕೊಡ್ತೀನಿ, ಇಡ್ಲಿ ಕೊಡ್ತೀನಿ, ಚಟ್ನಿ ಬೇಕಾದ್ರೆ ಫ್ರೀ ಕೊಡ್ತೀನಿ, ಬಸ್. ಅದಕ್ಕೆ ಅಲ್ಲಿ ಮಂತ್ರಾಲಯ ಕ್ಷೇತ್ರ ಅದು ವೈಕುಂಠಕ್ಕೆ ಸರಿನೋ ಮೀನೋ ಅಂತ ಯಾರಿಗೆ ಸಿಗುತ್ತೆ ಅಂದರೆ ಅವರೇ ಹೇಳ್ತಾರೆ, ಪರಮ ಸುಜ್ಞಾನಿಗಳಿಗೆ ಈ ಫಲವು ದೊರಕುವುದು ತರತಮದೀತರ ಜನಕ್ಕೆ. ಪರಮಜ್ಞಾನಿಗಳಿರ್ತಾರೆ, ಅವನಿಗೆ ಮಾತ್ರ ಈ ಫಲ. ಉಳಿಕೆ ಜನಕ್ಕೆ ಅವರವರ ಯೋಗ್ಯತಾನುಸಾರವಾಗಿ ಅವರೆಷ್ಟು ಚಿಂತನೆ ರಾಯರ ಬಗ್ಗೆ ಮಾಡಿ ಹೋಗ್ತಾರೋ ಅಷ್ಟು ಮಂತ್ರಾಲಯಕ್ಕೆ ಹೋದಾಗ ಫಲ ಬರ್ತದೆ. ಎಲ್ಲರಿಗೂ ಒಂದೇ ರೀತಿ ಫಲ ಸರ್ವತಾ ನಮ್ಮ ಅಪ್ಪನಾಣಿಗೆ ಬರಲ್ಲ, ಅದು ಶಾಸ್ತ್ರ ಸಿದ್ಧವೇ. ಅದಕ್ಕೆ ಯಾಕೆ ಹೇಳಲಿಕ್ಕೆ ಬಂದು, ಇಷ್ಟು ಕ್ಷೇತ್ರ ಮೂರ್ತಿಗಳ ಸ್ಮರಣೆಯನ್ನು ಜ್ಞಾನಿಗಳು ಮಾಡಿದ್ದಾರೆ. ಆ ಕಾಲಕ್ಕೆ ಪದ್ಮಾವತಿ ಅಂತಾಳೆ, ಅವ ಕಿರಾತ ಪುರುಷ ನಮಗೆ ಆನೆಯಿಂದ ಪ್ರಾಣ ರಕ್ಷಣೆ ಮಾಡಿದ್ದಾನಲ್ಲ, ಸ್ವಲ್ಪ ಅವನ್ನ ಮಾತಾಡಿಸ್ರಿ ಅಂತ ಕೇಳಿ ಕುದುರೆ ಬಿಟ್ಕೊಂಡು ಬಂದ ಸ್ವಾಮಿ ಶ್ರೀನಿವಾಸ ಉದ್ಯಾನವನಕ್ಕೆ ಬಂದ. ಆ ಸಖಿಯರೆಲ್ಲ ಬಂದರು, ಅವನ ಸಖಿಯರೆಲ್ಲ ಬಂದು ಸ್ಟಾಪ್ ಅಂದರು. ನೀವು ಕೈ ಮಾಡಿದ್ರು, ಲೇಡಿ ಟ್ರಾಫಿಕ್ ಪೊಲೀಸ್. ನಿಲ್ಲಿಲ್ಲ ಅವರು, ನಿಲ್ಲಿಲ್ಲ. ಶ್ರೀನಿವಾಸ ಅಂದ, ನಿಮ್ಮ ಹತ್ರ ನಮ್ಗೆ ಕಲಿಸಿಲ್ಲ, ನಿಮ್ಮ ರಾಜ್ಕುಮಾರಿ ಹತ್ರ ಕಲಿಸೋದು. ಆ ಲೇಡಿ ಟ್ರಾಫಿಕ್ ಪೊಲೀಸ್ಗೆ ಯಾರು ಹೆಚ್ಚಿಗೆ ಬೆಲೆ ಕೊಡೋದ್ರಿ. ಈಗ ಹೆಂಗೆ ನಿಂತಿರ್ತಾರೆ, ನಾವು ಹೋಗೇ ಹೋಗ್ತೀನಿ ಸರ್. ನಾವು ಸರ ಬಸವೇಶ್ವರನ ಪ್ರವಚನ ಕೊಟ್ಟಿದ್ದೆ, ಅದು ಮುಂದೆ ಆ ಕಡೆಯಿಂದ ಬಂದು ಹಿಂಗೆ ಲೆಫ್ಟಿಗೆ ಟರ್ನ್ ಮಾಡಬೇಕು, ಅಲ್ಲಿಂದ 1 ಕಾಲು ಕಿಲೋಮೀಟ್ರ್ ಹೋಗಿ ಆ ಲೆಫ್ಟ್ ಹಿಂಗೆ ಬಂದು ಟರ್ನ್ ಮಾಡಬೇಕು. ಹಿಂಗೆ ಬರುವಾಗ ಲೇಡಿ ಟ್ರಾಫಿಕ್ ಪೊಲೀಸ್ ಹಿಂಗೆ ಬಂದು ನಾ ಗಾಡಿ ನಿಲ್ಸ್ಕೊಂಡು ನಿಂತೆ. ಅದು ಸುಮಾರು ದೂರ ಇದ್ದು, ಅಷ್ಟು ದೂರ ಆಯಿತು. ನಾ ಗಾಡಿ ನಿಂತ ತಕ್ಷಣ ಸರ ಬರ್ತಾ ಇದ್ದೆ, ನನ್ನ ಕಡೆಯಿಂದ ಬಂದು ನಾಕಿ ಕಪಾಳ ಹೊಡಿತಾಳೆ ಮಾಡಿ. ನಾನು ನಿಂತೀನಿ, ಸರ ಹೊಡಿತಾಳೆ, ಕಪಾಳಕ್ಕೆ ಹೊಡಿತಾಳೆ, ತಿಳ್ಕೊ ಸುಮ್ಮನೆ ಗೊತ್ತೇ ನಿಂತಿದ್ದೆ. ಆಕೆ ಪಾಪ ಹತ್ತಿರ ಬಂದ ತಕ್ಷಣ ಕ್ಯಾಬ್ ತೆಗೆದು 50 ರೂಪಾಯಿ ಕೊಟ್ಟು ನಮಸ್ಕಾರ ಮಾಡಿ. ಯಾಕ್ರಿ ಅಂದೆ, ನನ್ನ ಕೈಗೆ ಬೆಲೆ ಕೊಟ್ಟು ನಿಂತವ್ರು ನೀವೇ ಗುರುಗಳೇ. ನಾ ಆಮೇಲೆ ಹೇಳಿದೆ, ನೋಡಿ ಮೇಡಮ್, ಇನ್ನೂ 14 ದಿವಸ ಹಿಂಗೆ ಹೋಗ್ತೀನಿ ಇದೇ ಟೈಮ್, ಕೈ ಮಾಡಿ 50 ರೂಪಾಯಿ ಕೊಡಿ, ನಮಸ್ಕಾರ. ಯಾಕಂದರೆ ಬೆಲೆ ಕೊಡೋದು ಅಲ್ವಾ, ಅದು ನೇಮ, ಕೊಡಬೇಕು. ಕೊಡಲಿಲ್ಲ ದೇವರು, ಏಕಾಮ ಭಗವಂತ ಸರ್ವೋತ್ತಮ. ಅಬ್ಬರದ ಹೆದ್ದೈವನಿವ ಮತ್ತೊಬ್ಬರನ್ನು ಲೆಕ್ಕಿಸನು, ಲೋಕದೊಳೊಬ್ಬನೇ ತಾ ಬಾಧ್ಯ ಬಾಧಕ ನಾಹ ನಿರ್ಭೀತ. ಯಾರನ್ನೂ ಭಗವಂತ ಗಣನೆ ತೆಗೆದುಕೊಳ್ಳುವುದಿಲ್ಲ, ಕೇರ್ ಮಾಡಲ್ಲ. ಯಾಕೆ? ಅವನು ಸರ್ವತಂತ್ರ ಸ್ವತಂತ್ರ ಭಗವಂತ. ಯಾರಿಂದಲೂ ಭಗವಂತನಿಗೆ ಏನೇನೂ ಪ್ರಯೋಜನ ಸರ್ವಥಾ ಇಲ್ಲ. ಎಲ್ಲರಿಗೂ ಭಗವಂತನಿಂದ ಪ್ರಯೋಜನ ಇದೆ. ಸರಿ, ಮುಂದೆ ಹೋದ ಪದ್ಮಾವತಿ ಹತ್ರದ. ಪದ್ಮಾವತಿ ಹೇಳ್ತಾಳೆ, ನೋಡಪ್ಪ, ಯಾರು ನೀನು, ನಿನ್ನ ಹೆಸರೇನು ಅಂತ ಕೇಳಲಿಲ್ಲ. ನಿಮ್ಮ ವಂಶ ಯಾವುದು, ನಿಮ್ಮ ಗೋತ್ರ ಯಾವುದು, ನಿಮ್ಮ ಅಪ್ಪ ಯಾರು, ನಿಮ್ಮ ಅಮ್ಮ ಯಾರು ಎಲ್ಲ ಕೇಳಿ ಶುರು ಮಾಡಿದ್ದಕ್ಕೆ. ನಿಂಗೆ ಅಕ್ಕಂಗರು ಇದ್ದಾರ, ಬಂಧು ಬಳಗ ಇದ್ದಾರ ಕೇಳ್ತಾ ಇದ್ದಾನೆ. ಮತ್ತೆ ನಿಮ್ಮ ಅಣ್ಣ ಇದ್ದಾನ, ತಂಗಿ ಇದ್ದಾಳ, ನಿನ್ನ ನಕ್ಷತ್ರ ಯಾವುದು, ಇದನ್ನೇ ಕೇಳಿ. ಆಗ ಭಗವಂತಂದ, ನಮ್ಮದು ಚಂದ್ರವಂಶ,
ವಸುದೇವ ನಮ್ಮ ಅಪ್ಪ, ದೇವಕಿ ನಮ್ಮಮ್ಮ, ಬಲರಾಮ ನಮ್ಮ ಅಣ್ಣ, ಸುಭದ್ರ ನಮ್ಮ ತಂಗಿ, ಪಾಂಡವರೇ ನಂಗೆ ಸೋದರತ್ತೆಯ ಮಕ್ಕಳು. ನಮ್ಮಮ್ಮನಿಗೆ ನಾ 8ನೇದವನು. ಕೃಷ್ಣ ಪಕ್ಷದಲ್ಲಿ ಹುಟ್ಟಿದ್ದೆ, ಅದು ನೋಡ್ಲಿಕ್ಕೆ ಸ್ವಲ್ಪ ಕಪ್ಪಿದ್ದೆ, ಆದ್ದರಿಂದ ಕೃಷ್ಣ ಅಂತ ಕರೀತಾರೆ. ಆದರೆ ನನ್ನ ಹೆಸರು ಶ್ರೀನಿವಾಸ ಅಂತ. ಮತ್ತೆ ಗೋತ್ರ ವಶಿಷ್ಠ, ನಕ್ಷತ್ರ ಶ್ರವಣ. ಸರಿ, ನಿಮ್ದು ಹೇಳೋನಾಗಲಿ ಅಂತ ಶ್ರೀನಿವಾಸ. ಕೇಳಿ, ನಮ್ಮದು ಚಂದ್ರವಂಶ, ನಮ್ಮಪ್ಪ ಆಕಾಶ ರಾಜ, ನಮ್ಮದು ಅತ್ರಿ ಗೋತ್ರ. ಈ ದೇಶಕ್ಕೆ, ಈ ಪ್ರದೇಶಕ್ಕೆ ನಮ್ಮಪ್ಪ ರಾಜನಾಗಿದ್ದಾನೆ. ನನ್ನ ನಕ್ಷತ್ರ ಮೃಗಶಿರ, ನನ್ನ ಹೆಸರು ಪದ್ಮಾವತಿ ಅಂತ ಹೇಳಿದ್ದಪ್ಪ. ಹೌದಾ? ಹಿಂದಿನ ಕಾಲಕ್ಕೆ ಚೆನ್ನಾಗಿತ್ತಲ್ಲ ಹೆಸರುಗಳ ಪದ್ಧತಿ. ವಂಶ ಏನು, ಗೋತ್ರ ಏನು, ಕುಲ ಏನು, ಇದೆಲ್ಲ ಹೋಗ್ಬಿಟ್ಟವ್ರಿ. ವಾಟ್ ಈಸ್ ಯುವರ್ ಸ್ವೀಟ್ ನೇಮ್ ಪ್ಲೀಸ್ ಅಂತ ಹೇಳ್ತಾಳೆ. ಮೈ ಸ್ವೀಟ್ ನೇಮ್ ಈಸ್ ಶೂರ್ ಪಣಿಕಿ. ಆನಂದ ಆಗುತ್ತಾ? ಆನಂದ ಆಗುತ್ತೆ ಹೇಳಿ. ಸ್ವಟ್ಟು ಮೊಸಳಿ ಯಾಕೆ ಹೇಳಿದ್ರೆ ಸ್ವಟ್ಟು ಮೊಸಳಿ ಮಾಡಿ ಕೇಳ್ತಾವ್ರಿ. ಹಾಳಾದ್ರೆ ಹೇಳ್ತಾ ಇಲ್ಲ. ತಮ್ಮ ನಾಮದೇಹ ಏನೋದು ಸ್ವಲ್ಪ ಏನೋ ಮರ್ಯಾದೆ ಕೊಟ್ಟ ಹುಡುಗಿ ಕೇಳ್ತಾ, ಹುಡುಗ ವಾಟ್ ಈಸ್ ಯುವರ್ ಸ್ವೀಟ್ ನೇಮ್ ಪ್ಲೀಸ್? ಮೈ ಸ್ವೀಟ್ ನೇಮ್ ಈಸ್ ರಾವಣ ಅಂತ. ನಾನು ಸಂತೋಷ ಆಗತ್ತಿಲ್ರಿ. ಕೇಳಿದ್ರು ನೋಡೋಣ, ಯಾಕೆ ಸಂತೋಷ ಆಗಲ್ಲ? ಹಿಂದಿನ ಕಾಲದ ನೋಡ್ಬೇಕು. ಅದಕ್ಕೆ ಇನ್ನೊಂದು ಇಲ್ಲಿ ಪ್ರಮೇಯ ಏನು ಅಂದರೆ, ದೇವರು ಸುಳ್ಳು ಮಾತಾಡಿದ ಅಂತ ಅನಿಸುತ್ತೆ. ಸುಳ್ಳು ಮಾತಾಡ್ದ, ಸುಳ್ಳು ಮಾತಾಡೇನ್ರಿ? ಮಾತಾಡಿದ್ನ. ಬಯೋಡೇಟಾ ಯಾವ ಅವತಾರದ್ದು ಕೊಟ್ಟ? ಈ ಬಯೋಡೇಟಾ ಕೊಟ್ಟಿದ್ದು ಯಾವ ಅವತಾರದ್ದು? ಕೃಷ್ಣ ಅವತಾರ. ಹೌದಾ? ಕೃಷ್ಣ ಹುಟ್ಟಿದ ನಕ್ಷತ್ರ ಯಾವುದು? ಮತ್ತು ಶ್ರವಣ ಅಂತ ಯಾಕೆ ಹೇಳ್ದ? ಸುಳ್ಳು ಹೇಳಿದ್ನಿಲ್ಲ. ರೋಹಿಣಿ ಅಂತ ಹೇಳಿದ್ನಲ್ಲ, ರೋಹಿಣಿ ಅಂತ ಹೇಳಿದ್ನ. ಏನಂದ? ಶ್ರವಣ. ಸುಳ್ಳು ಹೇಳಿದ್ನಲ್ಲ. ಅದಕ್ಕೆ ಕೆಲವರು ಹೇಳ್ತಾರೆ ಸುಳ್ಳು ಹೇಳ್ಬೋದು. ದೇವರು ಹೇಳಿದ್ನಲ್ಲ, ಪ್ರಮಾಣ ಇದೆಯಲ್ಲ. ಅದಕ್ಕೆ ಪುರಂದಾಸನ ದೇವರು ನಾಮ ಬೇರೆ ಬೇಡ. ಸುಳ್ಳು ನಮ್ಮಲ್ಲಿಲ್ಲ ವಯ್ಯ, ಸುಳ್ಳೇ ನಮ್ಮನಿ ದೇವರು, ಇದರಲ್ಲಿ ಪ್ರಮಾಣ. ಸುಳ್ಳು ಹೇಳ್ತಾನೆ ದೇವರು. ಸುಳ್ಳು ಹೇಳೋರು ನಾಲ್ಗಿಗೆ ತರಿಸ್ತಾರೆ. ಸ್ವಲ್ಪ ಹೇಳಿದ್ನಲ್ಲ ಅಂದರೆ ಸುಳ್ಳು ಹೇಳಿ ನಾವು ಕರೆಕ್ಟೇ ಹೇಳೋಣ. ಪದ್ಮಾವತಿ ಕೇಳಿದ್ದೇನೆ, ನಿನ್ನ ನಕ್ಷತ್ರ ಏನು? ಅಶ್ವಿನಿಯಿಂದ ರೇವತಿವರೆಗೆ 27 ನಕ್ಷತ್ರಗಳಿದೆ. ಅದನ್ನೇ ಇದೆ. ಅಶ್ವಿನಿಯಿಂದ 27 ನಕ್ಷತ್ರ, ರೇವತಿವರೆಗೆ 26 ನಕ್ಷತ್ರಗಳು ಅಂತೇನವ. ಅವಕ್ಕೆಲ್ಲ ಬೇರೆ ಅಭಿಮಾನಿ ದೇವತೆಗಳಿದ್ದಾರೆ. ತಾನು ನಿಯಾಮಕನಾಗಿದ್ದಾನೆ ಭಗವಂತ. ಆದರೆ ಶ್ರವಣ ನಕ್ಷತ್ರದಲ್ಲ, ಅದಕ್ಕೆ ಅವನೇ ಅಭಿಮಾನಿ, ಅವನೇ ನಿಯಾಮಕ. ಅದಕ್ಕೆ ದೇವರೇನು ಹೇಳಿದ? ಶ್ರವಣ ಅಂತ. ಸುಳ್ಳು ಹೇಳಿದ್ರಿ ದೇವರು. ಅದಕ್ಕೆ ವಿಷ್ಣು ಪಂಚಕ ಅಂತ ಉಪವಾಸ ಮಾಡ್ತಾರಲ್ಲ, 2 ಏಕಾಶಿ, 1 ಅಮಾವಾಸ್ಯೆ, 1 ಹುಣ್ಣಿಮೆ, ಜೊತೆಗೆ ಯಾವ ನಕ್ಷತ್ರ ಉಪವಾಸ ಮಾಡ್ತಾರೆ? ಶ್ರವಣ ಮಾಡ್ತಾರೆ. ಯಾಕಂದ್ರೆ ದೇವರಿಗೆ ಪ್ರೀತಿಯಾದ ನಕ್ಷತ್ರ. ಆ ನಕ್ಷತ್ರದ ದಿವಸ ಉಪವಾಸ ಮಾಡಿದ್ರೆ ವಿಶೇಷವಾದ ಫಲ ಇದೆ ಅದಕ್ಕೆ ಏಕಾಶಿ ಮರುದಿವಸ ಶ್ರವಣ ಬಂದರೂ ಎಲ್ಲ ಮಠದವರು ಏನು ಮಾಡ್ತಾರೆ? 2 ಉಪವಾಸ ಮಾಡ್ತಾರೆ. ಯಾಕೆ? ಇದೆ, ಅದು ಭಗವಂತನ ನಕ್ಷತ್ರ. ಅದು ಪದ್ಮಾವತಿ ಕೇಳಿದ್ದೇನು, ನಿನ್ನ ನಕ್ಷತ್ರ ಏನು? ಶ್ರವಣ ಅಂದ ದೇವರು. ಸುಳ್ಳು ಮಾತಾಡಿಲ್ಲ. ಅದಕ್ಕೆ ಪುರಂದಾಸ ದೇವರ ನಮ್ಮ ಹಂಗಲ್ಲದು. ಸುಳ್ಳು ನಮ್ಮನಿಲ್ಲ ವಯ್ಯ, ಸುಳ್ಳೇ ನಮ್ಮನಿ ದೇವರು, ಹಿಂಗಿರ್ಬೇಕು. ಅಂದ್ರೆ ಕರೆಕ್ಟ್ ಹೋಗ್ತದೆ. ಸುಳ್ಳು ನಮ್ಮಲ್ಲಿ ಇಲ್ಲವಯ್ಯ, ಸುಳ್ಳೇ ಅಂದ್ರೆ ಏನರ್ಥ? ಕ್ವಶನ್ ಮಾರ್ಕ್. ಆನ್ಸರ್ ಸಿದ್ಧ ಆಗತ್ತೆ. ಇಲ್ಲ. ಈಗ ಯಾರೋ ಬಂದು ಆಚಾರ ಕುಡಿತಾರ? ಇಲ್ಲ. ಆಚಾರ ಕುಡಿತಾರೆ. ಏನು? ಎಳ್ನೀರು, ಕಾಫಿ, ಟೀ ಕುಡಿತಾರೆ. ಅದೇ ಇಲ್ಲ. ಹಾಗಾದ್ರೆ ಒಂದು ಹೇಳಿದ್ರೆ ಇನ್ನೊಂದು ಉತ್ತರ ಸಿದ್ಧ ಆಗುತ್ತಲ್ಲ. ಅದಕ್ಕೆ ಅಲ್ಲಿ ಸುಳ್ಳು ನಮ್ಮಲ್ಲಿ ಇಲ್ಲವಯ್ಯ, ಸುಳ್ಳೇ ಅಂದ್ರೆ ಅರ್ಥ ಸುಳ್ಳಿಲ್ಲ, ನಮ್ಮನಿ ದೇವರು ಸತ್ಯ. ಅದಕ್ಕೆ ಸತ್ಯ ಜಗಕ್ಕಿದು ಪಂಚಭೇದವು ನಿತ್ಯ ಶ್ರೀ ಗೋವಿಂದನ ಕೃತ್ಯವರಿತು ತಾರತಮ್ಯದಿ ಕೃಷ್ಣ ನದಿಗೆಂದು ಸಾರಿರೈ ಹೇಳಿ. ಈ ಪರಸ್ಪರ ಎಲ್ಲ ಬಯೋಡೇಟಾ ಕೊಡೋದಾಯ್ತು. ನಕ್ಷತ್ರಗಳ ಮೇಲೆ ಒಂದು ತತ್ವ ಹೇಳ್ತಾರೆ. ಪರಮಾತ್ಮ ನಕ್ಷತ್ರ ಯಾವುದು? ಶ್ರವಣ. ದೇವರೇನು ಹೇಳ್ದ? ಯಾರಿಗೆ ನಾನು ನಿಮ್ಮ ಹತ್ರ ಬರಬೇಕು ಅಂತ ಅಪೇಕ್ಷೆ ಇದೆ, ನೀವು ನನ್ನ ಕಥೆಯನ್ನು ಶ್ರವಣ ಮಾಡಿ. ನೀವು ನನ್ನ ಕಥೆಯನ್ನು ಶ್ರವಣ ಮಾಡಿದರೆ ನಾನು ಏನು ಮಾಡ್ತೀನಿ? ನಾನಾಗಿ ನಿಮ್ಮ ಹತ್ರ ಬರ್ತೀನಿ. ಮತ್ತು ದೇವರು ಯಾರ ಹತ್ರ ಬರ್ತಾನೆ? ಇನ್ನೊಂದು ಮೃಗಶಿರ.
ಮೃಗಶಿರ. ಮೃಗ ಅಂದರೆ ಪ್ರಾಣಿ, ಶಿರ ಅಂದರೆ ಉಪ್ಪಿಟ್ಟು ಶಿರ ಅಲ್ಲ, ಶಿರ ಅಂದರೆ ತಲೆ. ತಲೆ ಇದ್ದ ಪ್ರಾಣಿ ಹತ್ತಿರ ದೇವರು ಬರ್ತಾರೆ. ಮೃಗಶಿರ ದೇವರಲ್ಲಿ ಬಂದ, ಪದ್ಮಾವತಿ ಅಂತ ಬಂದ. ನಕ್ಷತ್ರ ಯಾವುದು? ಮೃಗಶಿರ. ತಲೆ ಇದ್ದ ಪ್ರಾಣಿ. ಪ್ರಾಣಿ ತಲೆ ಆದರೆ ಬರಲ್ಲ ದೇವರು. ಅದಕ್ಕೆ ತಲೆ ಇರೋದು ಅಂದರೆ ಜ್ಞಾನ ಇದ್ದವ್ರ ಹತ್ರ ಅಂತ ಅರ್ಥ. ತಲೆ ಕೆಲವೊಂದು ಅವ್ರಿಗೆ ಒಳ್ಳೆ ತಲೆ ಇದೆ, ನಮಗೇನು ತಲೆ ಇಲ್ವಾ? ನಾವು ರಾಹುಲ್ ಕೈತ ತಲೆ, ನಮಗೂ ತಲೆ ಇರುತ್ತೆ, ಅವರಿಗೆ ಜ್ಞಾನ ಚೆನ್ನಾಗಿದೆ ಅನ್ನುವ ಅರ್ಥದಲ್ಲಿ ಹೇಳ್ಬೇಕಾದ್ರೆ ನಾವೇನು ಹೇಳ್ತೀವಿ? ಈಗ ಒಳ್ಳೆ ತಲೆ ಸರ್ ಅವರು. ನಂಗೆ ಹೇಳ್ತಾರೆ, ಎಂಥ ತಲೆ ಇದೆ ನಿಮ್ದು ಅನ್ನೋದು. ಯಾಕೆ ಏನಾಯ್ತಪ್ಪ ಅಂದ್ರೆ, ಎಷ್ಟು ವಿಷಯ ಹೇಳ್ತೀರಿ, ಎಂಥ ತಲೆ, ಬೇಕಾದ್ರೆ ಕತ್ತರಿಸ್ಕೊಂಡು ಹೋಗೋಣ ಅಂದರೆ ಏನಂತ, ತಲೆ ಅಂದರೆ ಜ್ಞಾನ ಅಂತಲೋ ಅಭಿಪ್ರಾಯದಲ್ಲಿ ಅದನ್ನು ಉಪಯೋಗ ಮಾಡಿದ್ದಾರೆ ವಿನಃ ಬೇರೆ ರೀತಿಯಲ್ಲ. ಅದಕ್ಕೆ ದೇವರು ಎಷ್ಟು ನಕ್ಷತ್ರದ ಮೇಲೆ ವಿಚಾರ ಮಾಡ್ತಾರೆ. ಸರಿ, ಪದ್ಮಾವತಿ ಅಂದ್ಲು, ನಡಿ ಕೆಲಸ ಆಯ್ತಲ್ಲ, ನಡಿ, ಇನ್ನೇನು ಈ ಉದ್ಯಾನದಲ್ಲೂ ಗಂಡು ಹುಳ ಬರಲ್ಲ, ನಿಂಗೆ ಬಿಟ್ಟಿದ್ಯಾಕೆ? ಪ್ರಾಣವನ್ನು ರಕ್ಷಣೆ ಮಾಡಿದ್ದಿ, ಅದಕ್ಕೆ ಬಿಟ್ಟಿದ್ದೆ, ನಡಿ, ಏನು ಕೆಲಸ ಇದೆ ಅಂದು. ಕನ್ಯಾಪೇಕ್ಷಾ ಮುಖ್ಯ ಕಾರ್ಯಂ ತದಂತೆ ಪ್ರಣವಾಮಿ. ನನಗೆ ಕನ್ಯಾ ಬೇಕಾಗಿದೆ, ಅದೇ ಮುಖ್ಯವಾದ ಕಾರ್ಯ, ಅದಕ್ಕೆ ಬಂದಿದ್ದೇನೆ ಅಂತ. ಅವಾಗ ಹೇಳ್ತಾಳೆ, ನಿಂಗೆ ಬದುಕು ಆಸೆ ಇಲ್ವಾ? ಹುಚ್ಚುಚ್ಚು ಮಾತಾಡ್ತೀಯನ ಅಂದ್ಲು. ಯಾರು? ಪದ್ಮಾವತಿ. ಅದಕ್ಕೆ ಶ್ರೀನಿವಾಸ್ ಅಂತಾನೆ, ಕಿಮರ್ಥಂ ನಿಷ್ಠುರಂ ವಾಕ್ಯಂ ಮಂದಂ ಕಿಂ ನ ಪ್ರಭಾಸಿಸೈ ಹೇಳ್ತಾನೆ. ಯಾಕೆ ನಿಷ್ಠುರವಾದ ಮಾತಾಡ್ತಿ ಪದ್ಮಾವತಿ? ನೀ ಸ್ವಲ್ಪ ಮೆತ್ತಗೆ ಮಾತಾಡಲ್ಲ, ಚೆನ್ನಾಗಿರೋ ಮಾತಾಡ್ದಂಗೆ ಬರ್ತದಿಲ್ಲ. ಯಾಕೆ ಹಂಗೆ ಮಾತಾಡ್ತಾ ಇದ್ದಿ? ನೋಡು, ಯಾರು ಅನ್ನಕಾಂಕ್ಷೆಯಿಂದ ಬರ್ತಾರೋ, ಹಸಿದು ಬರ್ತಾರಲ್ಲ, ಅವರಿಗೆ ಅನ್ನ ಹಾಕಿದ್ರೆ ಪುಣ್ಯ ಬರುತ್ತೆ. ಯಾರು ನೀರಿಡಿಕೆಯಿಂದ ಬರ್ತಾರಲ್ಲ, ಅವರಿಗೆ ನೀರು ಕೊಟ್ಟರು ಪುಣ್ಯ ಬರುತ್ತೆ. ನಿನ್ನ ಹತ್ರ ಅನ್ನ ಇಲ್ಲ, ನೀರು ಕೊಟ್ಟರು ಪುಣ್ಯ ಬರುತ್ತೆ. ಅನ್ನ ನೀರು ಎರಡೂ ಇಲ್ಲ, ಎರಡು ಒಳ್ಳೆ ಮಾತಾಡಿದ್ರೆ ಪುಣ್ಯ ಬರುತ್ತೆ. ನಮ್ಮ ಹತ್ರ ಎರಡೂ ಇಲ್ಲ. ಅಯ್ಯೋ ಆಚಾರ್ಯ, ನೀವು ಬಂದಿದ್ದೀರಿ, ನೀವು ಅನ್ಕೊಂಡು ಮಾಡ್ಲಿಕ್ಕೆ ನಮ್ಮ ಹತ್ರ ಏನೂ ಇಲ್ಲ, ಆದರೆ ನಿಮಗೆ ಹೆಂಗೆ ಮಾಡ್ಬೇಕು ಮಾಡ್ಲಿಕ್ಕಿಲ್ಲ, ಅದರಿಂದ ಏನು ತಿಳ್ಕೊಬೇಡಿ ಆಚಾರ್ಯ, ಕ್ಷಮ ಮಾಡಿ, ಎದುರು ರಾಯರ ಮಠ ಇದೆ ಹೋಗ್ರಿ ಅಂದ್ರೂ ಪುಣ್ಯ ಬರುತ್ತೆ. ಹೌದಾ ಇಲ್ಲ? ಒಳ್ಳೆ ಮಾತಾಡ್ತೀವಿ ನಾವು. ದೇವರಿಂದ ಹಂಗೆಲ್ಲ ಪುಣ್ಯ ಬರುತ್ತೆ. ಅದಕ್ಕೆ ನಾನೇನು ಮಾಡೀನಿ ಅಂದರೆ, ನಾನು ನಿನ್ನನ್ನು ಬಯಸಿ ಬಂದಿದ್ದೀನಿ, ನೀನನ್ನ ಒಳಾಗುವಂದ. ನೀವು ಯಾಕೆ ಬದುಕಾಸೆ ಇಲ್ವಾ? ಕೇಳ್ತಾನೆ, ಏನೋ ಉಪಕಾರ ಮಾಡಿದ್ದೆ ಅಂತ ಮಾತಾಡ್ಸಿದ್ದೇವೆ ಅಷ್ಟೇ. ಬೇಕಾದ್ರೆ ನಮ್ಮ ಅಪ್ಪನ ಹತ್ರ ಬಾ, ನಿಂಗೆ ಬಹುಮಾನ ಕೊಡಿಸ್ತೇನೆ, ಗೊತ್ತಾಯ್ತಿಲ್ಲ ಅಂದು. ಯಾಕಂದರೆ ಪದ್ಮಾವತಿ ಈಗಿನ ಹುಡುಗಿಯರಿಗೆ ಭಾಳ ಬೇಕ್ರಿ ಈ ಸಂದೇಶ. ಈಗಿನ ಹುಡುಗಿಯರು ತರುಣಿಯರೆಲ್ಲ ಕಲಿಬೇಕು ಸಂದೇಶ. ಯಾಕಂದರೆ ಈಗ ಒಬ್ರು ಕೇಳ್ತಾರೆ, ನೀ ಯಾಕೆ ಅವನು ಲವ್ ಮಾಡಿ? ಅವನು ಕೆಮಿಸ್ಟ್ರಿ ನೋಡ್ಸ್ಕೊಟ್ಟ ಲವ್ ಮಾಡಿದೆ ಹುಡುಗ ಅಂತ. ಉಪಕಾರ ಮಾಡಿದ್ದಾನ, ಪ್ರತ್ಯುಪಕಾರ ಮಾಡಿ. ನೀವು ಫಿಸಿಕ್ಸ್ ನೋಡ್ಸ್ಕೊಡು ಪರವಾಗಿಲ್ಲ, ಸ್ವಲ್ಪ ಉಪಕಾರ ಮಾಡಿದ್ದಾನೆ ಅಂತೇಳಿ ನೀನು ಪ್ರಾಣವನ್ನೇ ತೆತ್ತಬೇಡ ಅವನಿಗಾಗಿ. ಇದು ಸಂದೇಶ ಶ್ರೀನಿವಾಸ ಕಲ್ಯಾಣ. ಹೌದಾ ಇಲ್ಲ? ಯಾಕೆ ಲವ್ ಮಾಡಿದಿ? ಗಾಡಿ ಮೇಲೆ ಕೂತ್ಕೊಂಡು ಹೋಗ್ತಾ ಲವ್ ಮಾಡ್ತಿ, ಒಂದು ಕಡೆ ಬಿಟ್ಟು ಹೋಗ್ಬಿಡ್ತಾ, ಆಮೇಲೆ ಶಂಕ ಬಿಡ್ತೀಯ. ಹೌದಾ ಇಲ್ಲ? ಪದ್ಮಾವತಿ ಹೇಳೋ ಮಾತು, ನಿನಗೇನಾದರೂ ಹಂಗಿದ್ರೆ ಬಾ, ನಮ್ಮಪ್ಪ ಹೇಳಿ ನಿಂಗೆ ಬೇಕಷ್ಟು ಬಹುಮಾನ ಕೊಡಿಸ್ತೇನೆ. ನಿಂಗೆ ಬದುಕು ಆಸೆ ಇಲ್ವಾ? ಅವಾಚ್ಯಂ ವದಸೆ ಮೂಢ ಜೀವನೇಚ್ಛಾನ ವಿದ್ಯತೆ. ಅವಾಚ್ಯ ಮಾತಾಡ್ತೇನೋ ಶ್ರೀನಿವಾಸ, ಬದುಕುವ ಆಸೆ ನಿಂಗಿಲ್ವಾ? ಶ್ರೀನಿವಾಸ ಅಂತ ಕಾರ್ಯಂತೆ ಮರಣಂ ಸೌಖ್ಯಂ. ನಿನ್ನನ್ನು ಮದುವೆ ಆದ್ಮೇಲೆ ಸಾಯ್ಲಿಕ್ಕೆ ರೆಡಿ, ಆದರೆ ಒಂದು ತಿಳ್ಕೊ, ಹುಟ್ಟಿದವರು ಸಾಯ್ಬೇಕು, ಇದು ನಿಯಮ. ಜಾತಸ್ಯ ಧ್ರುವಂ ಮೃತ್ಯು. ಹುಟ್ಟಿದವ್ರು ಸಾಯ್ಬೇಕು ಅಂತ ದೇವರು. ಅಂದರೆ ಏನರ್ಥ? ಅವನೇ ಆನ್ಸರ್ ಕೊಟ್ಟ, ನನಗೆ ಹುಟ್ಟಿಲ್ಲ, ನಂಗೆ ಸಾವಿಲ್ಲ ಅಂತ ಅರ್ಥ. ಹೌದೇ ಇಲ್ಲ? ನಾ ಹೈದರಾಬಾದ್ಗೆ ಹೋದ ಹುಡುಗ ಕೇಳ್ದ, ಪ್ರವಚನಕ್ಕೆ ಹೋದ, ದಾಸರೇ ನಾವು ಹುಟ್ಟಲೇ ನಾವು ಮತ್ತು ಒಂದು ಪ್ರಾಬ್ಲಮ್ ಒಂದ ಕೇಳು ಅಂದೆ. ನಾವು ಸಾಯ್ಲೇಬಾರ್ದು, ಏನು ಮಾಡಬೇಕು? ಕ್ಲಾಸ್ ಇದೆಯಾ ಪ್ರವಚನ ಶಾಸ್ತ್ರದಲ್ಲಿ? ಇದೇ ಕ್ಲಾಸ್ ಇದೆ, ನೀವು ಕರೆಕ್ಟ್ ಕ್ಲಾಸ್ ಹೇಳಿದ್ರೆ 500 ರೂಪೀಸ್ ಕೊಡ್ತೀನಿ ಅಂತ. ಸರಿ ಅಂದೆ. ಆಯ್ತು ಬಾ ಕೊಡು, ಏನು ತೊಂದರೆ ಇಲ್ಲ, ನಾಳೆ ಹಿಂಗೆ ಹೇಳ್ತೀನಿ ಕ್ಲಾಸ್. ಸೊ ಹುಡುಕ್ಬೇಕು ನಾನು. ಸರಿ ಅಲ್ಲ, ಪ್ರಾಮಾಣಿಕ ಒಳ್ಳೆ ಹುಡುಗ ಪಾಪ, ಧರ್ಮಿಷ್ಠ ಹುಡುಗ. ಮೊನ್ನೆ ಮರುದಿವಸ ಒಂದು ಚೀಟಿ ಬರೆದಿಟ್ಟಿದ್ದೆ ವ್ಯಾಸಪೀಠದ ಮೇಲೆ, ನನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕು ಗುರುಗಳೇ, 500 ರೂಪಾಯಿ ಅದರ ಹಿಂದ್ಗಡೆ ಇಟ್ಟೀನಿ, ತೊಗೋಬೇಕು, ಉತ್ತರ ಕೊಡ್ತೀನಿ, ಬರ್ತೀನಿ. ಸರಿ ಅಂತ ನಾನು ಒಬ್ಬನಿಗೆ ಹೇಳ, ಎಲ್ಲರಿಗೆ ಹೇಳಂದ್ರೆ ಮೈಕಿನಲ್ಲಿ ಹೇಳ್ಬೋದು, ಎಲ್ಲರೂ ತಿಳ್ಕೊಳ್ಳಿ, ಸಾಯಬಾರದು ಉಪಾಯ. ನಮಗೇನು ಸಾಯ್ಬೇಕಂತ ಅಪೇಕ್ಷೆ ಇಲ್ಲ, ಯಾವುದಿಲ್ಲ, ತಿಳ್ಕೊಳ್ಳಿ.
ಅದನ್ನು ನೋಡಿ ಹೇಳಿದೆ. ನಿನ್ನ ಮಹಾನುಭಾವರೊಬ್ಬರು ಕೇಳಿದರು, ಸಾಯಲೇಬಾರ್ದು ಹಂಗೇನಾದ್ರು ಕ್ಲಾಸ್ ಇದೆ ಅಂತ ಕೇಳಿದರು. ಇದೆ ಅಂತ ಹೇಳಿದ್ರು. ಬೇಕಾದ್ರೆ 500 ರೂಪಾಯಿ ದಕ್ಷಿಣೆ ಆಲ್ರೆಡಿ ಇಟ್ಬಿಟ್ಟಾರೆ. ಒಂದೇ ಕ್ಲಾಸು. ಏನು ಕ್ಲಾಸು? ಎಲ್ಲರೂ ಹಿಂಗೆ ಕೂತರು ಏನು ಕ್ಲಾಸು ಅಂತ. ಯಾರು ಸಾಯಬಾರ್ದು ಅಂತಾರೆ, ಅವ್ರು ಹುಟ್ಟಲೇಬಾರ್ದು, ಇದೊಂದೇ ಕ್ಲಾಸ್. ಹುಟ್ಟಿದವ್ರು ಏನು ಮಾಡೋಕು? ಶಾಸ್ತ್ರ ನೇಮ ಅದು. ಹುಟ್ಟಬಾರದಿಂದ ಏನು ಮಾಡ್ಬೇಕ್ರಿ ಅಂದರೆ ಜ್ಞಾನಿಗಳಂತಾರೆ, ಅವನ ಪುರಕ್ಕೆ ಹೋದ ಜನರು ಒಮ್ಮಿಗಲ್ಲ ತಿರುಗಿ ಬರರು, ಅವನು ತಾನೇ ತನಯದನು ತನ್ನ ಅವಯವದಿಂದಲಿ ಪಡೆದವನಿಗೆ ಒಲಿದೆಯಾತ ಕಮ್ಮಾಲ ಕುಮಿ ವಾಸುದೇವಗ. ಅವನ ವಾರ್ತೆ ಕೇಳಿದವರು ವಲ್ಲರೂ ಸಂಸಾರವನ್ನು, ಅವನ ಮೂರ್ತಿ ನೋಡಿದವರು ಮನೆ ಧನ ಬಿಡುವರು. ಅವನ ಪುರಕ್ಕೆ ಹೋದ ಜನರು ಒಮ್ಮಿಗಲ್ಲ ತಿರುಗಿ ಬರರು. ಭಗವಂತನ ಊರದಲ್ಲ, ವೈಕುಂಠ ಅಲ್ಲಿ ಹೋಗ್ಬಿಟ್ರೆ ವಾಪಸ್ ಬರೋದೇ ಇಲ್ಲ. ಆ ವ್ಯವಸ್ಥೆ ಮಾಡ್ಕೋಬೇಕು. ಒಮ್ಮಲ್ಲಿ ಹೋದ್ರೆ ವಾಪಸ್ ಬರೋದು. ಅಲ್ಲಿ ಹೋಗಿಬಿಡು, ನಿಂಗೆ ಹುಟ್ಟಿಲ್ಲ, ಆಮೇಲೆ ಏನಿಲ್ಲ, ಸಾವಿಲ್ಲ. ದೇವರಿಗೆ ಕೇಳಿದ್ರೆ ಲೊಕೇಶನ್ ಕೊಡಪ್ಪ ನಿಂದು, ಕಳಿಸೋದು. ಕಳಿಸ್ತೀನಿ ತಗೋರಿ, ಬೇಕಾದ ಬರ್ರಿ ಅನ್ನುವ. ಯದ್ಗತ್ವಾ ನಾ ನಿವರ್ತಂತೆ ತದ್ಧಾಮಂ ಪರಮಂ ಮಮ ಅಂತ ದೇವರು ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ. ನನ್ನ ಲೊಕೇಶನ್ ಬೇಕಾ? ಬಂದ್ಬಿಡು, ಬೇಕಾದವಪ್ಪ. ಯಾವುದದು? ಯದ್ಗತ್ವಾ ನ ನಿವರ್ತಂತೆ, ಎಲ್ಲಿ ಹೋದ ಮೇಲೆ ಮತ್ತೆ ಪುನರಾವರ್ತಿ ಇಲ್ಲವೋ. ತದ್ಧಾಮಂ ಪರಮಂ ಮಮ, ಅದು ಶ್ರೇಷ್ಠವಾದ ಧಾಮ, ಅದು ಮನೆ, ಅದು ನನ್ನ ಮನೆ, ನನ್ನ ಲೊಕೇಶನ್. ಬೇಕಾದ್ರೆ ಬಾ. ನಾ ಏನು ಮಾಡಲಿ ಅಣ್ಣ ನೀವು? ಅದಕ್ಕೆ ದೇವರಿಂದ ಹುಟ್ಟಿದವ್ರು ಸಾಯಬೇಕು, ನಿನ್ನ ಮದುವೆ ಆದಮೇಲೆ ಸಾವು ಬಹಳ ಹಿತಕರ ಅನಿಸುತ್ತೆ ಅಂತ ಪರಮಾತ್ಮ ನಾಟಕ ಮಾಡ್ತಾ ಹೇಳ್ದ. ಪದ್ಮಾವತಿ ಅಂತಾಳೆ, ಯಾಕೋ ಹುಚ್ಚು ಮಾತಾಡ್ತಾ ಇದ್ದೆ ಕೇಸು ಅಂತ. ಒಂದು ಕುದುರೆ ಲಗಾಮನ್ ಚೂರು ಎಳ್ದ, ಆ ಕುದುರೆ ಎಡಗಾಲನ್ನು ಸ್ವಲ್ಪ ಮುಂದಿರುತ್ತೆ. ಪದ್ಮಾವತಿ ಅಂತಾಳೆ, ಕಲ್ಲು ತಗೊಳ್ರಿ, ಹೊಡೀರಿ ಇವನಿಗೆ ಅಂತ. ಕಲ್ಲು ತೊಗೊಂಡು ಬಿಸಾಡ್ರಿ ಅಂತ. ಅವನ ಟೀಮ್ ಇತ್ತಲ್ಲ, ಪದ್ಮಾವತಿ ಟೀಮ್ ಎಲ್ಲ ಸೇರಿ ಕಲ್ಲು ತೊಗೊಂಡು ಹೊಡೆದು. ಆ ಕಲ್ಲೆಲ್ಲಿ ಬಿತ್ತು ಅಂದ್ರೆ ಕುದುರೆಗೆ ಬಿತ್ತು. ಏಟು ಕಲ್ಲು ತಾಗಿ ಕುದರೆ ಪ್ರಾಣವ ಬಿಟ್ಟಿತು ಆಗಲ್ಲೇ, ಬಿಟ್ಟ ಕುದುರೆಯ ಬೆಟ್ಟವನೇರಿದ ಕೋಲು ಕೊಲನ ಕೋಲೆ ಅಂತ. ಕಲ್ಲು ತೊಗೊಂಡು ಅಡೇರಲ್ಲಿ ಹೊಡೆದ್ರೆ ಎಲ್ಲರೂ ಕುದುರೆಗೆ ಬಿತ್ತು. ಏಟುಗಳು ದಾಟಿ ಬಿತ್ತು. ಕುದುರೆ ಸತ್ತು. ಯಾವಾಗ ಕುದುರೆ ಸತ್ತೋಯ್ತೋ, ಶ್ರೀನಿವಾಸ ತಾನು ಕಿರೀಟ ತೆಗೆದ, ತಲೆ ಕೆರೆಕೊಂಡು ಮಾಡಿ ಬೆಟ್ಟ ಹತ್ತೋ ಬಿಟ್ಟ ಮೇಲೆ. ಪದ್ಮಾವತಿಯ ಒಂದೇ ಹೋಗ್ತಾ ನಿಂತಿದ್ಲು. ಯಾವ ಕಾಲಕ್ಕೆ ಭಗವಂತ ಮರ್ಯಾದೋ ಇವಳು ಮೂರ್ಛೆ ಬಂತಾಳೆ. ಇವಳನ್ನ ಎತ್ಕೊಂಬ ಮೇಲೆ ಹಾಕ್ಕೊಂಬಂದು ಅರಮನೆಯಲ್ಲಿ ಮಲಗಿಸಿದ್ದಾರೆ. ಆಕಾಶರಾಜನಿಗೆ ಹೇಳಿದರು, ಹಿಂಗಾಗಿದೆ ನೋಡಪ್ಪ ಅಂತ. ಬಂದು ನೋಡ್ತಾನೆ, ಪದ್ಮಾವತಿ ಕಣ್ಣಿಂದ ನೀರು ಹೋಗ್ತಾ ಇದೆ, ನಿಂತಿಸಿರು ಬಿಡ್ತಾ ಇದ್ದಾಳೆ, ಮಾತಾಡ್ತಾ ಇಲ್ಲ. ಗಾಬರಿ ಆಯ್ತು. ಎಂದೂ ನನ್ನ ಮಗಳಿಗೆ ಹಿಂಗಾಗಿಲ್ಲಲ್ಲ, ಯಾಕೇನು ಕಾರಣ ಕೇಳಬೇಕು ಅಂತ ಅವ ಪಾಪ ಆಕಾಶರಾಜ ಗುರುಗಳನ್ನು ಕರೆಸಿದ. ಬೃಹಸ್ಪತ್ಯಾಚಾರ ಬಂದು ನೋಡ್ತಾರೆ, ನೋಡ್ರಿ ಗುರುಗಳೇ ನನ್ನ ಮಗಳಿಗೆ ಏನಾಗಿದೆ ಅಂತ. ಗುರುಗಳು ಹಿಂಗೆ ನೋಡಿದರು. ಆಕಾಶರಾಜ, ಇದು ಮನಸ್ಸಿಗೆ ಸಂಬಂಧಪಟ್ಟಂತಹ ಜ್ವರ, ಇದು ವಾಸಿ ಆಗಬೇಕು ಅಂದರೆ ರುದ್ರದೇವರಿಗೆ ಸೇವೆ ಮಾಡಬೇಕು. ಅದಕ್ಕೆ ಅಗಸ್ತ್ಯೇಶ್ವರ